ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆ ಕಳಿಸಿಕೊಟ್ಟಂತಹ ನಮ್ಮ ಶಿವು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಶಿವು ಅವರೇ, ದಯವಿಟ್ಟು ಮುಂದಿನ ದಿನಗಳಲ್ಲಿಯೂ ಇದೇ ರೀತಿಯಾಗಿ ನಿಮ್ಮ ಕೊಡುಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇರಲಿ ಕಣಪ್ಪ. ಯಾಕಂದರೆ ನೀವು ಬಹಳ ನಮಗೆ ಸಹಾಯವನ್ನು ಮಾಡಿದ್ದೀರಾ. ಏನಿಹೋ, ಇವರು ಒಬ್ಬ ನಮಗೆ 2 ವರ್ಷದಿಂದ ಸಬ್ಸ್ಕ್ರೈಬರು, ನಮ್ಮ ಶಿವು ಅಂತ ಬಳ್ಳಾರಿನಲ್ಲಿ ಓದುತ್ತಿದ್ದಾರೆ, ದ್ವಿತೀಯ PUCಯ ವಿದ್ಯಾರ್ಥಿ. ಜಿಲ್ಲಾ ಮಟ್ಟದ ದ್ವಿತೀಯ PUC 2ನೇ ಕಿರು ಪರೀಕ್ಷೆ ಅರ್ಥಶಾಸ್ತ್ರ ಕನ್ನಡ ಮೀಡಿಯಮಲ್ಲಿದೆ, ಎಕನಾಮಿಕ್ಸ್ ಕ್ವಶನ್ ಪೇಪರು. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರು ಸುಮಾರು ಈಗಾಗಲೇ ನಾವು ಎಕನಾಮಿಕ್ಸಿನ 4 ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಆ 4 ರೆಡಿಯಾದರೆ ಸಾಕು. ನಾನು ಹೇಳ್ತೀನಲ್ವ, ನಿಮ್ಮ ಒಂದು ಯೂನಿಟ್ ಟೆಸ್ಟು ಇದೇ ವರ್ಷದ್ದು ಸರ್, ಲಾಸ್ಟ್ ಇಯರಿಂದಲ್ಲ. ಇವೆಲ್ಲ ಪ್ರಶ್ನೆ ಪತ್ರಿಕೆಗಳು 1 ವಾರದಿಂದ ನಾವೇನು ಅಪ್ಲೋಡ್ ಮಾಡ್ತಾ ಇದ್ದೇವೋ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ, ಆಯಿತಾ, ಎಲ್ಲದೂ ಕೂಡ ಇದೇ ವರ್ಷದ ಪ್ರಶ್ನೆ ಪತ್ರಿಕೆಗಳಾಗಿರ್ತವೆ. ಅದನ್ನು ತಾವುಗಳು ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ಅಂಕಗಳನ್ನು ಎಕ್ಸಾಮಲ್ಲಿ ತೆಗೆಯಬಹುದಾಗಿದೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಅಮೂಲ್ಯವಾದ 2ರಿಂದ 3 ನಿಮಿಷಗಳ ಕಾಲ ಸಮಯವನ್ನು ನಮಗೆ ಕೊಡ್ತಾ ಇದ್ದೀರಾ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇಂಗ್ಲೀಷಲ್ಲಿ ವೀಕ್ ಇರೋರು ದಯವಿಟ್ಟು ನಾನು ಪದೇ ಪದೇ ಇದೇ ಒಂದು ಹೇಳುತ್ತಿರುವಂಥದ್ದು, ಭಾಳ ಸಲ ಹೇಳುತ್ತಿರುವಂಥದ್ದು ಇದೆ. ಇವತ್ತಿನಿಂದಲೇ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ಐ ಆಮ್ ದೇರ್ ವಿತ್ ಯು. ಯಾವುದೇ ಕಾರಣಕ್ಕೂ ತಾವುಗಳು ಫೇಲ್ ಆಗಲ್ಲ, ಯಾವುದೇ ಕಾರಣಕ್ಕೂ ಕಡಿಮೆ ಅಂಕ ತೆಗೆದುಕೊಳ್ಳಲ್ಲ. ಪ್ರಾಕ್ಟೀಸ್ ಮಾಡಬೇಕು. ಬರೀ ಇದ್ದಾರೆ ಬಿಡು ಸರ್, ಇದ್ದಾರೆ ಅಂದರೆ ಏನು, ನಾನು ಎಕ್ಸಾಮ್ ಬರೆಯಲ್ಲ, ಹೋಗ್ಬಿಟ್ಟು ನೀವೇ ಬರಿಬೇಕು. ಹಾಗಾಗಿ ಹೇಳುತ್ತಿರುವಂಥದ್ದು, ದಯವಿಟ್ಟು ತಮ್ಮ ಬಳಿ ಒಂದು ರಫ್ ಬುಕ್ ಇಟ್ಬಿಟ್ಟು ಡೈಲಿ ಇಂಗ್ಲೀಷಿನ ಒಂದು ಅರ್ಧ ಗಂಟೆ ಕೊಡಿ ಸರ್, ಜಾಸ್ತಿ ಬೇಡ. ಡೈಲಿ ಒಂದು 5 ಅಂಕಕ್ಕೆ ರೆಡಿಯಾಗಿ. ಗ್ರಾಮರಿನ ವಿಡಿಯೋಸ್ಗಳ ಲಿಂಕ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ, ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಹಾಗೂ ಪ್ರತಿಯೊಂದು ಪಾಠದಲ್ಲಿ ಇರುವಂತಹ ಪ್ರಶ್ನೆಗಳನ್ನು, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ತಾವುಗಳು ಯೂಸ್ ಮಾಡಿಕೊಂಡು ಒಂದು ನೋಟ್ಸ್ ರೆಡಿ ಮಾಡ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಒಳ್ಳೆಯ ಅಂಕಗಳನ್ನು ತಾವುಗಳು ತೆಗೆಯಬಹುದು. ಹಾಗಾಗಿಯೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ಇವತ್ತಿನಿಂದ ಪ್ರಾಕ್ಟೀಸ್ ಮಾಡಿದರೆ ಆ್ಯನ್ಯುವಲ್ ಎಕ್ಸಾಮಿಗೆ ಔಟ್ ಆಫ್ ಔಟ್ ಕೊಡುವಂಥ ಜವಾಬ್ದಾರಿ ನನ್ನದಾಗಿರುತ್ತೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ, ಆಯಿತಾ. ಧನ್ಯವಾದಗಳು ಶಿವು ಅವರೇ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.